ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ಓಂ ಗೌರೇರ್ಮಿಮಾಯ ಸಲಿಲಾನಿ ತಕ್ಷತೆ ಏಕಪದೇ ದ್ವಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ನವಪದೇ ಬಭೌಷೇ ಸಹಸ್ರಾಕ್ಷರ ಪರಮೇ ವ್ಯೋಮನ್. ಶ್ರೀ ಸೌಭಾಗ್ಯ ಗೌರ್ಯೈ ನಮಃ. ಆತ್ಮೀಯರೇ, ಇಂದು 21ನೇ ತಾರೀಕು 3ನೇ ತಿಂಗಳು 2026ನೇ ಇಸ್ವಿ, ವಾರ ಶನಿವಾರ. ಇವತ್ತಿನ ದಿವಸದ ಪಂಚಾಂಗ ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಾಗಿರತಕ್ಕಂಥದ್ದು. ವಾರ ಶನಿವಾರವಾಗಿದೆ. ಈ ದಿವಸದ ನಕ್ಷತ್ರ ಅಶ್ವಿನಿ ನಕ್ಷತ್ರ ಇದೆ. ಈ ದಿವಸದ ಯೋಗ ಐಂದ್ರನಾಮ ಯೋಗ, ತೈತಲ ಕರ್ಣ ಇರತಕ್ಕಂತಹದ್ದು ಇವತ್ತಿನ ಪಂಚಾಂಗ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆ ಏನು ಆಗಿದ್ರೆ, ತೃತೀಯ ತಿಥಿ ಗೌರಿಯ ದಿವಸವಾಗಿರತಕ್ಕಂತಹದ್ದು. ಆದ್ದರಿಂದ ವಸಂತ ಮಾಸದಲ್ಲಿ ಬರುವಂತಹ ಈ ಗೌರಿ ಸೌಭಾಗ್ಯ ಗೌರಿ ಆಗಿದ್ದಾಳೆ. ಇವತ್ತಿನ ದಿವಸ ಸೌಭಾಗ್ಯ ಗೌರಿ ವ್ರತಾಚರಣೆಯನ್ನ ಮಾಡಿಕೊಳ್ಳಬೇಕು. ಸೌಭಾಗ್ಯ ಶಯನ ಗೌರಿ ಹೇಳುವಂತಹ ಹೆಸರು ಇದೆ. ಒಟ್ಟಾರೆ ಗೌರಿಯ ಉಪಾಸನೆಯನ್ನ ಇವತ್ತಿನ ದಿವಸ ಮಾಡಿಕೊಳ್ಳುವವರಿಗೆಲ್ಲ ಸೌಭಾಗ್ಯ ಪ್ರಾಪ್ತಿ ಉಂಟಾಗುವಂತಹ ಲಕ್ಷಣಗಳು, ಅದರಲ್ಲೂ ಸ್ತ್ರೀಯರಿಗೆ. ಜೊತೆಯಲ್ಲಿ ಇವತ್ತು ಮತ್ಸ್ಯ ಜಯಂತಿ ಕೇಳಿರ್ಬೋದು. ಮತ್ಸ್ಯ ಮೀನು ಈ ಆಕೃತಿಯಲ್ಲಿ ಇರ್ತದೆ ಅಲ್ವಾ, ಮತ್ಸ್ಯಾಕೃತಿ. ಮತ್ಸ್ಯ ನಾರಾಯಣನು ಮತ್ಸ್ಯಾವತಾರವನ್ನು ಎತ್ತಿದ ದಿವಸವಾಗಿರತಕ್ಕಂತಹದ್ದು ಮತ್ಸ್ಯ ಜಯಂತಿ ಆಚರಣೆಯನ್ನು ಮಾಡುವಂತಹ ದಿವಸ. ಇವತ್ತು ದಿವಸ ನಾರಾಯಣನ ಸೇವೆಯನ್ನು ಮಾಡಿಕೊಳ್ಳಿ. ಇಂತಹ ಸಂದರ್ಭದಲ್ಲಿ ಖಗೋಳದಲ್ಲಿರ್ತಕ್ಕಂತಹ ಗ್ರಹಗಳು ಮೇಷಾದಿ 12 ರಾಶಿಗಳಿಗೆ ಬಂದಾಗ ಯಾವ ರೀತಿಯಂತಹ ಫಲವನ್ನು ನೀಡ್ತಾವೆ ಹೇಳುವಂತಹದ್ದನ್ನು ಚಿಂತಿಸೋಣ. ನೋಡಿ, ಮೇಷರಾಶಿಯಲ್ಲಿ ಇವತ್ತು ದಿವಸ ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ. ವೃಷಭ ರಾಶಿಯ ಶೂನ್ಯ, ಮಿಥುನದಲ್ಲಿ ಗುರು, ಕರ್ಕಾಟಕ ಶೂನ್ಯ, ಸಿಂಹರಾಶಿಯಲ್ಲಿ ಕೇತು ಎಂದಿನಂತೆ. ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಈ 5 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಕುಂಭ ರಾಶಿಯಲ್ಲಿ ಕುಜನಿದ್ದಾನೆ, ಬುಧನಿದ್ದಾನೆ. ಬುಧ ಇವತ್ತಿನ ದಿವಸ ವಕ್ರತ್ಯಾಗವನ್ನು ಮಾಡಿ ರುಜು ಆಗ್ತಾ ಇದ್ದಾನೆ. ರಾಹು ಇದ್ದಾನೆ. ಮೀನರಾಶಿಯಲ್ಲಿ ರವಿ, ಶುಕ್ರ ಮತ್ತು ಶನಿಯರ ಯುತಿ, ಜೊತೆಯಲ್ಲಿ ಮಾಂದಿಯೂ ಉದಯವಾಗಿದೆ. ಇದು ಇವತ್ತಿನ ಗ್ರಹ ಸ್ಥಿತಿಯಾಗಿರತಕ್ಕಂತಹದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳಿಗೆ ಯಾವ ರೀತಿಯಂತಹ ಫಲ ಇದೆ ಹೇಳುವಂತಹದ್ದನ್ನ ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಸುಖಾಧಿಪತಿಯಂತಹ ಚಂದ್ರ ನಿಮ್ಮ ರಾಶಿಗೆ ಬಂದಿದ್ದಾನೆ. ಸುಖ ಪ್ರಾಪ್ತಿ ಇವತ್ತಿನ ದಿವಸ. ಸುಖ ಉಂಟಾಗುವಂತಹ ಲಕ್ಷಣಗಳು. ಆರೋಗ್ಯದಿಂದ ಇರ್ತೀರಿ, ಸಮಾಧಾನಕರವಾಗಿರ್ತೀರಿ, ಕೋಪತಾಪಗಳನ್ನು ಕಡಿಮೆ ಮಾಡ್ಕೊಳ್ತೀರಿ, ಹಿಂಸೆ ಇತ್ಯಾದಿಗಳಿಂದ ದೂರವಾಗಿರ್ತೀರಿ. ಜೊತೆಯಲ್ಲಿ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಗಮನವನ್ನು ಕೊಡ್ತೀರಿ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂತಹ ಉತ್ಸುಕತೆ ಉಂಟಾಗ್ತದೆ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಸುಖಾಧಿಪತಿ ನಿಮ್ಮ ರಾಶಿಯಲ್ಲಿ ಇದ್ದದ್ದರಿಂದ. ಹಾಗಂತ ನಿಮ್ಮ ರಾಶಿಯಾಧಿಪತಿ ಬಾಧೆಯಲ್ಲಿದ್ದಾನೆ. ಭಾರ, ತಲೆಯಲ್ಲಿ ಏನೋ ಒಂದು ರೀತಿಯಂತಹ ವೇದನೆಗಳು ಕಾಣಿಸುವಂತಹ ಸಾಧ್ಯತೆಗಳು. ಒಂದು ಕ್ವಿಂಟಲ್ ಮೂಟೆ ತಲೆ ಮೇಲೆ ಹೇರಿದಾಗ ಆಗುತ್ತೆ, ತಲೆ ವಜ್ಜೆ ಆಗುತ್ತೆ. ಸ್ವಲ್ಪ ಹುಷಾರಾಗಿರಿ. ಪರಿಹಾರಕ್ಕೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಪೂರ್ವದಕ್ಕೂ ನಿಮಗೆ ಅನುಕೂಲಕರವಾಗಿದೆ. 9 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಎರಡನ್ನೂ ಸೇರಿಸ್ಕೊಳ್ಬಹುದು ಇವತ್ತಿನ ದಿವಸ, ಏನು ತೊಂದರೆ ಇಲ್ಲ. ಚಂದ್ರ ನಿಮ್ಮ ರಾಶಿಯಲ್ಲೇ ಇದ್ದಾನಲ್ಲ, ಆದ್ದರಿಂದ ಎರಡನ್ನೂ ಸೇರಿಸ್ಕೊಳ್ಳಿ. ಜೊತೆಯಲ್ಲಿ ಬಿಳಿ ಬಣ್ಣದ ಬಟ್ಟೆ, ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಇವತ್ತಿನ ದಿವಸ ಅನುಕೂಲವನ್ನು ತರುತ್ತದೆ. ನೀವು ಕೆಂಪು ಬಣ್ಣದ ಹಸುವಿಗೆ ಇವತ್ತಿನ ದಿವಸ ಗ್ರಾಸವನ್ನು ನೀಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಗುರು ಇದ್ದಾನೆ. ಕುಟುಂಬದಲ್ಲಿ ಅಭಿವೃದ್ಧಿ, ಕುಟುಂಬದಲ್ಲಿ ಯಶಸ್ಸು, ಕುಟುಂಬದಲ್ಲಿ ಧನ ಸಂಪತ್ತು ಇತ್ಯಾದಿಗಳು ಉಂಟಾಗ್ತದೆ. ಲಾಭ ಭಾವದಲ್ಲಿ ಶುಕ್ರ ಇದ್ದದ್ರಿಂದ ಒಳ್ಳೆಯ ಲಾಭದ ವಿಶೇಷತೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಕೌಟುಂಬಿಕವಾಗಿ ನೆಮ್ಮದಿಯನ್ನು ಕೊಡುವಂತಹ ಒಂದು ಸುಯೋಗದ ಕ್ಷಣಗಳು. ಆರೋಗ್ಯ ಭಾಗ್ಯ, ಬಂಧುಗಳ ಹಿತವಾದಂತಹ ಮಾತು, ವ್ಯಾಪಾರ ವಹಿವಾಟಿನಲ್ಲಿ ಸಾಕಷ್ಟು ಅಭಿವೃದ್ಧಿ, ಜೊತೆಗೆ ವಿಶೇಷವಾಗಿ ಬಂಧು ಪ್ರೀತಿ ಉಂಟಾಗುವಂತಹ ಲಕ್ಷಣಗಳು. ದೋಷ ನಿವಾರಣೆಗಾಗಿ ನೀವು ಇವತ್ತಿನ ದಿವಸ ಅನ್ನಪೂರ್ಣೇಶ್ವರಿ ಆರಾಧನೆ, ಲಕ್ಷ್ಮೀ ಆರಾಧನೆಯನ್ನ ಮಾಡಿಕೊಳ್ಳುವ ಕ್ಷೇಮ. ಪೂರ್ವ ದಿಕ್ಕು ವ್ಯವಹಾರಕ್ಕೆ ಯೋಗ್ಯ. 6 ನಿಮ್ಮ ಸಂಖ್ಯೆ. ಬಿಳಿ ಬಣ್ಣದ ವಸ್ತುಗಳು, ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಬಿಳಿ ಹಸುಗಳಿಗೆ ಇವತ್ತಿನ ದಿವಸ ತಂಡುಲವನ್ನು ನೀಡುವುದರಿಂದ, ಅನ್ನವನ್ನು ನೀಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ವೃಷಭ ರಾಶಿಯವರಿಗೆ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಲ್ಲಿ ಶನಿ ಮಹಾತ್ಮ. ನೋಡಿ, 10ನೇ ಮನೆಯಲ್ಲಿ ಶನಿ ಬಂದ ಅಂದ್ರೆ ಏನು ಮಾಡ್ತಾನೆ ಗೊತ್ತಾ? ಉದ್ಯೋಗಕ್ಕೆ ಕೈ ಕೊಡ್ತಾನೆ. ಉದ್ಯೋಗ ಇಲ್ಲದ ಹಾಗೆ ಮಾಡ್ತಾನೆ. ಕೆಲಸ ಕಾರ್ಯಗಳೇ ಇಲ್ಲದ ಹಾಗೆ ಮಾಡ್ತಾನೆ. ನಷ್ಟ ಉಂಟಾಗುವಾಗ ಮಾಡ್ತಾನೆ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಷ್ಟ ಉಂಟಾಗ್ತದೆ. ಮನಸ್ಸು ದುಗುಡದಿಂದ ತುಂಬಿ ಹೋಗಿರ್ತದೆ. ಆರೋಗ್ಯಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು. ಹಾಗಂತ ನಿಮ್ಮ ರಾಶಿಯಲ್ಲಿ ಗುರು ಇದ್ದಾನೆ, ಕೈ ಬಿಡೋದಿಲ್ಲ. ಯೋಚನೆ ಮಾಡೋದು ಬೇಡ. ಸಾಧ್ಯವಾದ್ರೆ ಮಂತ್ರಾಲಯಕ್ಕೆ ಹೋಗಿ ಬರುವುದರಿಂದ ಕ್ಷೇಮ. ಶೃಂಗೇರಿ ಜಗದ್ಗುರುಗಳ ಅನುಗ್ರಹವನ್ನು ಪಡೆಯುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು.
ಮೃತ್ಯುಂಜಯನ ಅನುಗ್ರಹವನ್ನು ಪಡೆಯುವುದರಿಂದ ಆಯುಷ್ಯಕ್ಕೆ ಒಳ್ಳೆಯದು. ಸಾಧ್ಯವಾದರೆ ಮಿಥುನ ರಾಶಿಯವರು ಮೃತ್ಯುಂಜಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ನೀವು 5 ನಿಮ್ಮ ಸಂಖ್ಯೆ, ಬಳಸಿಕೊಳ್ಳುವುದರಿಂದ ಕ್ಷೇಮ. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. 5 ನಿಮ್ಮ ಸಂಖ್ಯೆ, 3, 5 ಇವತ್ತಿನ ದಿವಸ ಬಳಸಿಕೊಳ್ಳಿ, ಶುಭ ಉಂಟಾಗ್ತದೆ ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಕರ್ಮ ರಾಶಿಯಲ್ಲಿ ಹೆಣ್ಣು ಮಕ್ಕಳ ಉದ್ಯೋಗಕ್ಕೆ ಅನುಕೂಲ, ಹೆಣ್ಣು ಮಕ್ಕಳಿಗೆ ನೆಮ್ಮದಿ ಉಂಟಾಗುವಂತಹ ಲಕ್ಷಣಗಳು, ಆರೋಗ್ಯದಲ್ಲಿ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ದೈಹಿಕವಾಗಿ ಎಲ್ಲದರಲ್ಲೂ ಅನುಕೂಲವನ್ನು ಪಡೆಯುವಂತಹ ಒಂದು ಸುಯೋಗ. ಕೆಲವರಿಗೆ ಮಂಗಲ ಕಾರ್ಯಕ್ಕೆ ಹೋಗುವಂತಹ ಒಂದು ಸಡಗರ, ಸಂಭ್ರಮಗಳು ಉಂಟಾಗುವಂತಹ ಸಾಧ್ಯತೆಗಳು. ಕೆಲವರು ಬಂದಂತಹ ದುಃಖದಿಂದ ದೂರವಾಗ್ತೀರಿ. ವಿದೇಶದಲ್ಲಿರ್ತಕ್ಕಂತಹ ಮಕ್ಕಳಿಂದ ಸುವಾರ್ತೆಯನ್ನು ಕೇಳಬೇಕಾದಂತಹ ಸಂದರ್ಭ ಕರ್ಕಾಟಕ ರಾಶಿಯವರಿಗೆ. ನೋಡಿ, ಕರ್ಕಾಟಕ ರಾಶಿಯವರು ದೋಷ ಇದೆ, ಇಲ್ಲ ಅಂತಲ್ಲ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನೇಶ್ವರನಿಗೆ ಎಳ್ಳು ಬತ್ತಿ ಹಚ್ಚಿ ಎಳ್ಳು ದೀಪವನ್ನು ಇಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. ದುರ್ಗತಿ ನಾಶಿನಿ ಹೇಳುವ ಪ್ರಕಾರವಾಗಿ ದುರ್ಗಾ ಶಾಂತಿಯಿಂದ ನಿಮಗೆ ಅನುಕೂಲತೆಗಳು, ದುರ್ಗತಿಗಳೆಲ್ಲ ಪರಿಹಾರವಾಗ್ತದೆ. 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಪ್ರಾಬಲ್ಯವನ್ನು ಹೆಚ್ಚಿಸ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಅಷ್ಟಮ ಶನಿಯ ಕಾಟ ಈಗ ಜಾಸ್ತಿ ಆಗ್ತದೆ. ಈಗ ಕಾರಣ ಯಾಕೆಂದ್ರೆ ನಿಮ್ಮ ರಾಶಿ ಅಧಿಪತಿ ಶನಿ ಒಟ್ಟಿಗೆ ಇದ್ದಾನೆ. ಶನಿ ಇದ್ದ ಜಾಗಕ್ಕೆ ನಿಮ್ಮ ರಾಶಿ ಅಧಿಪತಿ ಹೋಗಿದ್ದಾನೆ. ಆದ್ದರಿಂದ ಶತ್ರುಗಳು ನಿಮ್ಮನ್ನು ಹುಡುಕಿಕೊಂಡು ಬಂದು ತೊಂದರೆಯನ್ನು ಕೊಡುವಂತಹ ಸಾಧ್ಯತೆಗಳು, ನಿಮ್ಮ ಮನೆಯವರೇ ನಿಮಗೆ ಶತ್ರುಗಳಾಗುವಂತಹ ಸಾಧ್ಯತೆ. ಅಣ್ಣ ತಮ್ಮಂದಿರುಗಳ ವ್ಯವಹಾರ, ಜಗಳ ಜಾಸ್ತಿ, ಉಲ್ಬಣ, ಭಾಗಗಳ ಬಗ್ಗೆ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ. ಪಂಚರ ಮಾತುಗಳು ಸಹಿತವಾಗಿ ನಡೆಯುವುದಿಲ್ಲ. ಇಂತಹ ಸಂದರ್ಭ ಬರ್ತದೆ. ಅಷ್ಟಮ ಶನಿ ನಿಮಗೆ ನಡೀತಾ ಇರತಕ್ಕಂಥದ್ದು. ಆದ್ದರಿಂದ ದೇಹದ 8 ಭಾಗದಲ್ಲೂ ತೊಂದರೆಯನ್ನು ಕೊಡ್ತಾನೆ. ನಮ್ಮ ದೇಹದಲ್ಲಿ 8 ಗೇಣಿನ ದೇಹ, ಒಂದೊಂದು ಗೇಣಿಗೆ ಒಂದೊಂದು ಭಾಗ ಅಂತ ಹೇಳ್ತಾರೆ. ಹೀಗಾಗಿ 8 ಭಾಗಗಳಿದ್ದಾವೆ ನಮ್ಮ ದೇಹದಲ್ಲಿ. ಆ 8 ಭಾಗಗಳಲ್ಲೂ ತೊಂದರೆಯನ್ನು ಕೊಡ್ತಾನೆ ಶನಿ ಮಹಾತ್ಮ. ಆದ್ದರಿಂದ ತುಂಬಾ ಜಾಗೃತಿಯಾಗಿರಬೇಕು. ಪರಿಹಾರಕ್ಕಾಗಿ ಶನಿ ಶಾಂತಿ ಅಗತ್ಯ. ಸಾಧ್ಯವಾದರೆ ಶನಿ ಸಿಂಗಾಪುರಕ್ಕೆ ಹೋಗಿ ಎಳ್ಳೆಣ್ಣೆ ಅಭಿಷೇಕ ಮಾಡಿ ಬನ್ನಿ. ಅಷ್ಟಮ ಶನಿಯ ದೋಷ ನಿವಾರಣೆಗಾಗಿ ಶನಿ ಶಾಂತಿ ಮಾಡಿಸ್ಕೊಳ್ಳಿ. ಆಗ ನಿಮಗೆ ಶುಭ ಉಂಟಾಗುವಂತಹ ಲಕ್ಷಣ. 1 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಪ್ರೀತಿಯನ್ನು ತರುತ್ತದೆ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ ಸಿಂಹರಾಶಿಯವರಿಗೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಬುಧ 6ನೇ ಮನೆಯಲ್ಲಿದ್ದಾನೆ. ನಿಮಗೂ ಶತ್ರುಗಳ ಕಾಟವೇ. ಆಗಾಗ ಏನಾದರೂ ತೊಂದರೆಯನ್ನು ಕೊಡ್ತಾರೆ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನದಲ್ಲಿ, ಧನಾರ್ಥಿಗಳಿಗೆ ಹಣಕಾಸಿನ ವಿಚಾರದಲ್ಲಿ, ಕುಟುಂಬಾರ್ಥಿಗಳಿಗೆ ಕುಟುಂಬದ ವಿಚಾರದಲ್ಲಿ ವೈಮನಸ್ಯಗಳು, ತೊಂದರೆಗಳು, ನಷ್ಟಗಳು ಉಂಟಾಗುವಂತಹ ಸಾಧ್ಯತೆಗಳು. ವ್ಯಾಪಾರ ವ್ಯವಹಾರದಲ್ಲಿ ಸೋಲು. ಹೊಸ ವಸ್ತ್ರಗಳನ್ನು ಖರೀದಿಸಿರ್ತೀರಿ, ಮನೆಗೆ ವಸ್ತ್ರಗಳೇ ಬರೋದಿಲ್ಲ, ಎಲ್ಲೋ ಕಳೆದು ಹೋಗುವಂತಹ ಸಾಧ್ಯತೆ. ಶನಿ ದೃಷ್ಟಿ, ಚೋರ ದೃಷ್ಟಿ, ಎಲ್ಲರೂ ಕಳ್ಕೊಳ್ತೀರಿ, ವಸ್ತ್ರಗಳನ್ನು ಕಳ್ಕೊಳ್ತೀರಿ, ಅಥವಾ ದೇಹದ ಮೇಲಿರತಕ್ಕಂತಹ ರತ್ನಾದಿಗಳನ್ನು ಕಳೆದುಕೊಳ್ಳುವಂತಹ ಒಂದು ಸಂದರ್ಭ ಬರ್ತದೆ. ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿರತಕ್ಕಂತಹ ಗುರು ನಿಮಗೆ ಆದಾಯವನ್ನು ಹೆಚ್ಚಿಸ್ತಾನೆ. ಆದರೆ ಬಂದ ಆದಾಯ ಉಳಿಯೋದಿಲ್ಲ, ನಷ್ಟವಾಗ್ತದೆ. ಕಾರಣ 7ನೇ ಮನೆಯಲ್ಲಿ ಶನಿ ಇತ್ತು ನೋಡ್ತಾ ಇದ್ದಾರೆ. ಹೆಂಡತಿಯಿಂದ ಕಷ್ಟ, ಸ್ತ್ರೀ ಆನುಕೂಲ್ಯತೆ ಇರುವುದಿಲ್ಲ ಇವತ್ತಿನ ದಿವಸ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಚಂಡೀ ಉಪಾಸನೆ, ಚಂಡಿಕಾ ಆರಾಧನೆ, ನವಚಂಡಿ ಪಾಠ ಅಥವಾ ನವಚಂಡಿ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ. ಹಸಿರು ಬಣ್ಣದ ಬಟ್ಟೆಗಳು, ಬಿಳಿ ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕಿನಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡುವುದರಿಂದ ನಿಮಗೆ ಅತ್ಯುತ್ತಮ. ಮಧ್ಯಮ ರೀತಿ ಪಶ್ಚಿಮದಲ್ಲಿ ನೀವು ವಿಶೇಷವಾಗಿ ಗರಿಕೆಯನ್ನು ಗಣಪತಿಗೆ ಅರ್ಪಣೆ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗ್ತದೆ. ಇವತ್ತಿನ ದಿವಸ ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಕನ್ಯಾ ರಾಶಿಯವರು. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿ ಗುರು ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಭಾಗ್ಯ ವೃದ್ಧಿ, ಮಂಗಲ ಕಾರ್ಯ ಏನಾದ್ರು ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಂಡ್ಬಿಡಿ ತಕ್ಷಣ. ಕಾರಣ ಯಾಕೆಂದ್ರೆ ಗುರು ನಿಮಗೆ 10ನೇ ಮನೆಗೆ ಹೋಗ್ಬಿಡ್ತಾನೆ. ಶನಿ ಮಹಾತ್ಮ ನಿಮಗೆ 6ನೇ ಮನೆಯಲ್ಲಿದ್ದಾನೆ. ಅಂತಹ ತೊಂದರೆಗಳೇನಿಲ್ಲ. ವ್ಯಯವನ್ನು ನೋಡ್ತಾನೆ, ನಿಮ್ಮ ತೃತೀಯ ಭಾವವನ್ನು ನೋಡ್ತಾನೆ. ಆದ್ದರಿಂದ ಏನು ಅಂತಹ ತೊಂದರೆ ಏನಿಲ್ಲ. ಕೆಲವರಿಗೆ ಕಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಉಂಟಾಗ್ತದೆ, ಅಕ್ಷಿ ರೋಗ. ಕೆಲವರಿಗೆ ಕುಕ್ಷಿ ರೋಗ ಉಂಟಾಗುವಂತಹ ಸಾಧ್ಯತೆ. ಅಕ್ಷಿ ಅಂದ್ರೆ ಕಣ್ಣು, ಕುಕ್ಷಿ ಅಂದ್ರೆ ಹೊಟ್ಟೆಯಲ್ಲಿ ರೋಗಗಳು ಕಾಣಿಸುವಂತಹ ಸಾಧ್ಯತೆಗಳು. ನೋಡಿ, ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಕುಜ ಇದ್ದದ್ದರಿಂದ ಮಕ್ಕಳಿಗೆ ತೊಂದರೆಗಳು ಅಥವಾ ಮಕ್ಕಳಿಂದ ನಿಮಗೇನಾದರೂ ತೊಂದರೆಗಳು ಉಂಟಾಗುವಂತಹ ಲಕ್ಷಣಗಳು ಇವತ್ತಿನ ದಿವಸ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಕುಜ ಶಾಂತಿ, ಸುಬ್ರಹ್ಮಣ್ಯ ಪ್ರಾರ್ಥನೆ, ಸುಬ್ರಹ್ಮಣ್ಯ ಅಷ್ಟೋತ್ತರದಿಂದ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಕ್ಷೇಮ. ಸುಬ್ರಹ್ಮಣ್ಯನ ಮುಖವು 6 ಮುಖ, ಆದ್ದರಿಂದ ಅವನಿಗೆ ಪೂಜೆಯನ್ನು ಮಾಡಿ. ಬಿಳಿ ಬಣ್ಣದ ವಸ್ತ್ರಗಳು, ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ತುಲಾ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ 4ನೇ ಮನೆಯಲ್ಲಿ ವಾಹನ ಸ್ಥಾನದಲ್ಲಿದ್ದಾನೆ. ವಾಹನದಲ್ಲಿ ಏನಾದರೂ ತೊಂದರೆ ಆಗುವಂತಹ ಲಕ್ಷಣಗಳು.
ನೀವೇನಾದರೂ ಈ ಸಂದರ್ಭದಲ್ಲಿ ಅಂತರ್ಜಲವನ್ನು ಕಂಡುಹಿಡಿಯಬೇಕು ಅಂತ ಆದಲ್ಲಿ ಅದರಿಂದ ತೊಂದರೆಯೇ ಜಾಸ್ತಿ ಆಗುವಂತಹ ಲಕ್ಷಣಗಳು, ಹಣ ಖರ್ಚು, ಧನ ನಷ್ಟ, ಮಾನ ನಷ್ಟ, ಗೌರವ ನಷ್ಟ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣಗಳು. ವ್ಯಾಪಾರ ವ್ಯವಹಾರದಲ್ಲಿ ಸೋಲು ಉಂಟಾಗುವಂತಹದ್ದಿದೆ. ಹೆಂಗಸರಿಂದ ತೊಂದರೆ ಉಂಟಾಗುವಂತಹ ಲಕ್ಷಣಗಳು, ಕೆಲವರಿಗೆ ಶಾಪ ಭೀತಿ, ಚೆನ್ನಾಗಿ ಬೈದು ಹಾಕ್ಬಿಡ್ತಾರೆ, ಅದರಿಂದ ಭಯ ಪಡ್ತೀರಿ, ಆತಂಕ ಮೂಡುವಂತಹ ಸಾಧ್ಯತೆಗಳು. ದೋಷ ನಿವಾರಣೆಗಾಗಿ ನೀವು ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಆರೋಗ್ಯಕ್ಕಾಗಿ ಸುಬ್ರಹ್ಮಣ್ಯ ಶಾಂತಿ ಅಥವಾ ಮೃತ್ಯುಂಜಯ ಶಾಂತಿಯನ್ನು ಮಾಡಿಸಿಕೊಳ್ಳುವುದರಿಂದ ಆರೋಗ್ಯ ಪ್ರಾಪ್ತಿಯಾಗುವಂತಹ ಲಕ್ಷಣ. ಧನಾಧಿಪತಿ ಅಷ್ಟಮದಲ್ಲಿದ್ದರಿಂದ ಹಣಕಾಸಿನ ತೊಂದರೆ ಇದೆ, ಅದಕ್ಕೋಸ್ಕರವಾಗಿ ಗುರು ಆರಾಧನೆ ಮಾಡಿಕೊಳ್ಳಿ, ಅದರಿಂದ ನಿಮಗೆ ಕ್ಷೇಮವಾಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9, ಬಳಸಿಕೊಳ್ಳಿ. ಕೆಂಪು ಬಣ್ಣ ಆಗಿ ಬರ್ತದೆ, ಉತ್ತರ ದಿಕ್ಕು ನಿಮಗಾಗಿ ಮಾಡ್ಕೊಳ್ಳಿ, ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರು. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರು ನಿತ್ತು ನೋಡ್ತಾ ಇದ್ದಾನೆ. ಭಾವಪುಷ್ಟಿ ಯೋಗ. ತೋಟಗಾರಿಕೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವವರಿಗೆ ಸಾಕಷ್ಟು ಅಭಿವೃದ್ಧಿ, ಹೈನುಗಾರಿಕೆಯನ್ನು ಮಾಡಿಕೊಳ್ಳುವವರಿಗೆ ಸಾಕಷ್ಟು ಪ್ರಯೋಜನ, ಹೂಗಾರಿಕೆ ಹೂವಿನ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆಲ್ಲರಿಗೂ ಸಹಿತವಾಗಿ ಸಾಕಷ್ಟು ನೆಮ್ಮದಿಯನ್ನು ಕೊಡುವಂತಹ ಸಾಧ್ಯತೆಗಳು. ದೇವಸ್ಥಾನಗಳಲ್ಲಿ ಪೌರೋಹಿತ್ಯ ಇತ್ಯಾದಿಗಳನ್ನು ಮಾಡುವವರಿಗೆ ಸಾಕಷ್ಟು ನೆಮ್ಮದಿ. ನಿಮ್ಮ ರಾಶಿಯಾಧಿಪತಿ 7ನೇ ಭಾವದಲ್ಲಿದ್ದು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದದ್ದರಿಂದ ಭಾವಪುಷ್ಟಿ ಯೋಗ. ಹಾಗಂತ ವಾಹನಸ್ಥಾನದಲ್ಲಿ ಶನಿ ಇದ್ದಾನೆ, ವಾಹನಸ್ಥಾನದಲ್ಲಿ ರವಿ ಇದ್ದಾನೆ. ಹೊಸ ವಾಹನ ಖರೀದಿ ಮಾಡುವಂಥ ಒಂದು ಸುಯೋಗ, ಹಳೆಯ ವಾಹನವನ್ನು ಮಾರಾಟ ಮಾಡಿ ಹೊಸ ವಾಹನವನ್ನು ಖರೀದಿಸುವಂಥ ಒಂದು ಸಂದರ್ಭ. ಒಟ್ಟಾರೆ ಈ ಸಂದರ್ಭ ಚೆನ್ನಾಗಿದೆ. 7ನೇ ಮನೆ ಗುರು ಆದ್ದರಿಂದ ಮಂಗಲ ಕಾರ್ಯಕ್ಕೆ ಅನುಕೂಲ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ, ಕುಜ ಶಾಂತಿ ಮಾಡಿಕೊಳ್ಳಿ, ಆಗ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಮನೆಯ ದೇವರನ್ನು ನಂಬಿ, ಆಗ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಕುಲದೇವತಾ ಪೂಜೆ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಳದಿ ಕೇಸರಿ ಬಣ್ಣಗಳು ನಿಮಗೆ ಅನುಕೂಲ ತರ್ತದೆ. ಉತ್ತರ ದಿಕ್ಕಿನ ಪೂಜಾ ಕೈಂಕರ್ಯಾದಿಗಳಿಂದ ವ್ಯಾಪಾರ ವೃದ್ಧಿ ಆಗ್ತದೆ, ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಸಪ್ತಮಾಧಿಪತಿ ಸುಖ ಸ್ಥಾನಕ್ಕೆ ಬಂದಿದ್ದಾನೆ. ಸುಖ ಸಮೃದ್ಧಿ, ಜಲ ಸಮೃದ್ಧಿ, ನೀರು ಸಮೃದ್ಧಿಯಾಗಿ ಇವತ್ತಿನ ದಿವಸ ಇರ್ತದೆ. ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಆಗಾಗ ಅಡೆತಡೆಗಳು, ವಿಘ್ನಗಳು ಉಂಟಾಗುವಂತಹ ಸಾಧ್ಯತೆಗಳು. ಧನಸ್ಥಾನದಲ್ಲಿ ರಾಹು ಇದ್ದಾನೆ. ನಿಮ್ಮ ರಾಶಿಯಿಂದ ಕರ್ಮಾಧಿಪತಿಯಂತಹ ಕುಜನು ನಿಮ್ಮ ರಾಶಿಯರಿಗೆ ಬಂದಿದ್ದಾನೆ. ಜನ್ಮ ರಾಶಿಯಲ್ಲಿ ಕುಜ ಇದ್ದಾಗ ಕ್ಷತತನು ಬಿದ್ದು ಬೀಳುವುದು, ಏಳುವುದು, ಗಾಯ ಮಾಡ್ಕೊಳ್ಳೋದು, ಪೆಟ್ಟು ಮಾಡ್ಕೊಳ್ಳೋದು, ಮೂಗೇಟು ಮಾಡ್ಕೊಳ್ಳೋದು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು. ಕ್ಷತತನು ಶರೀರಕ್ಕೆ ಜರ್ಜರಿತವಾಗ್ತದೆ. ತುಂಬಾ ಜಾಗ್ರತೆ. ವಾಹನವನ್ನು ಓಡಿಸುವಾಗ ಕಾಳಜಿಯಲ್ಲಿರಿ. ಧನಮಾಂದಿ ದೋಷ ಇದೆ, ಹಾಗಾಗಿ ಹಣಕಾಸನ್ನು ಬೇರೆಯವರಿಗೆ ಕೊಟ್ಟು ಕಳ್ಕೊಳ್ಳಬೇಡಿ. ಬೇರೆಯವರಿಗೆ ಶುರಿಟಿ ಹಾಕುವಾಗ ಜಾಗ್ರತೆ ಇರಿ. ಇದನ್ನೆಲ್ಲವನ್ನು ಪಾಲಿಸಿದಾಗ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. ಹನುಮಾನ್ ಚಾಲಿಸಾವನ್ನು ಓದುವುದರಿಂದ, ಸುಂದರಕಾಂಡ ಪಾರಾಯಣವನ್ನು ಮಾಡುವುದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುವಂತಹ ಲಕ್ಷಣ. ದೋಷ ನಿವಾರಣೆಗಾಗಿ ಸುಂದರಕಾಂಡ ಪಾರಾಯಣ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಮತ್ತು 4 ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ಕ್ಷೇಮ ಇದೆ. ಶಿವನ ಅನುಗ್ರಹದಿಂದ ನಿಮ್ಮ ಕಷ್ಟ ನಿವಾರಣೆಯಾಗ್ತದೆ. ಕಪ್ಪು ಬಣ್ಣ, ಬಿಳಿ ಬಣ್ಣ ನಿಮಗೆ ಅನುಕೂಲವಂತರ್ತದೆ. ಉತ್ತರ ದಿಕ್ಕಿನಲ್ಲಿ ವ್ಯಾಪಾರ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ 2ನೇ ಮನೆಯಲ್ಲಿದ್ದಾನೆ, ಮಾಂದಿಯುತನಾಗಿದ್ದಾನೆ. ಧನಮಾಂದಿ ದೋಷ. ಧನಸ್ಥಾನದಲ್ಲಿ ಮಂದ ಇದ್ದಾಗ ಹಣಕಾಸು ಮಂದವಾಗಿರ್ತದೆ, ಪ್ರಭೂತವಾಗಿ ಧನ ಬರುವುದಿಲ್ಲ. ಹಣಕಾಸಿಗೆ ಕೊರತೆ ಉಂಟಾಗ್ತದೆ, ಸಾಲ ಜಾಸ್ತಿ ಆಗ್ತದೆ, ಸಾಲದಿಂದ ತಲೆ ತಗ್ಗಿಸಬೇಕಾದಂತಹ ಸಂದರ್ಭ ಬರ್ತದೆ. ತುಂಬಾ ಜಾಗೃತಿಯಾಗಿರಬೇಕು ಕುಂಭರಾಶಿಯವರು. ಹಾಗಂತ ಗುರುವಿನ ದೃಷ್ಟಿ ಇದೆ, ಮಂಗಲ ಕಾರ್ಯಾದಿಗಳಿಂದ ಮಾಡಿಕೊಳ್ಳುವವರಿಗೆ ಅನುಕೂಲ ಇದೆ. ಆದರೆ ನಿಮ್ಮ ರಾಶಿಯಲ್ಲೇ ರಾಹು ಇದ್ದದರಿಂದ ಬೆನ್ನು ನೋವು, ಕತ್ತು ನೋವು, ದೇಹದಲ್ಲಿ ನಿಮಗೆ ಸಂದುಗಳಲ್ಲಿ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಆರೋಗ್ಯದ ವಿಚಾರದಲ್ಲಿ. ದೋಷ ನಿವಾರಣೆಗಾಗಿ ಹನುಮಾನ್ ಚಾಲಿಸಾ ಓದೋದು, ಶನೇಶ್ವರ ದೇವರಿಗೆ ವೀಳ್ಯದೆಲೆ ಹಾರ ಹಾಕೋದು, ಅಥವಾ ಶನೇಶ್ವರ ದೇವರಿಗೆ ತುಳಸಿ ಹಾರ ಹಾಕೋದು, ಅಥವಾ ಎಳ್ಳು ಬತ್ತಿ ಹಚ್ಚೋದು, ಇವೆಲ್ಲ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಆಂಜನೇಯನ ದರ್ಶನದಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣಗಳು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರ ಇಟ್ಕೊಳ್ಳಿ. ಕಪ್ಪು ಬಣ್ಣ, ನೀಲ ವಸ್ತ್ರ ನಿಮಗೆ ಅನುಕೂಲವಂತರ್ತದೆ. ಕಪ್ಪು ಹಸುವಿಗೆ ಗ್ರಾಸವನ್ನು ನೀಡುವುದರಿಂದ ಕಷ್ಟ ನಿವಾರಣೆ ಆಗ್ತದೆ ಕುಂಭರಾಶಿಯವರಿಗೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ವಿಷ ಭಯ, ವಿಷ ಪ್ರಾಣಿ ಭಯ, ವಿಷ ಬೀಜ ಭಯ, ಅದರಿಂದ ಸ್ವಲ್ಪ ಹುಷಾರಾಗಿರಿ. ಯಾವ್ಯಾವುದೋ ಬೀಜಗಳನ್ನ ನೀವು ಉಪಯೋಗಿಸ್ಕೊಂಡ್ರೆ ಅದರಲ್ಲಿ ವಿಷ ಇರಬಹುದು, ಅಥವಾ ವಿಷ ಪ್ರಾಣಿಗಳಿಂದ ಏನಾದರೂ ತೊಂದರೆ ಆಗಬಹುದು. ಕೆಲವರಿಗಂತೂ ತುಂಬಾ ಜಾಗ್ರತೆ ಬೇಕು. ನಾಯಿಯಿಂದ, ಬೆಕ್ಕಿನಿಂದ, ಪ್ರಾಣಿಗಳಿಂದ ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆಗಳು. ಕತ್ತಲಾದ ಮೇಲೆ, ರಾತ್ರಿ ಆದಮೇಲೆ ಒಬ್ಬೊಬ್ಬರೇ ಓಡಾಡಬೇಡಿ, ಅದರಿಂದ ಏನಾದರೂ ತೊಂದರೆಗಳಾಗುವಂತಹ ಸಾಧ್ಯತೆಗಳು. ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಗುರು ಇದ್ದಾನೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ.
ಕೌಟುಂಬಿಕವಾಗಿ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಮೀನರಾಶಿಯವರಿಗೆ. ನೋಡಿ, ನಿಮ್ಮ ರಾಶಿಯಿಂದ ಪಂಚಮಾಧಿಪತಿಯಂತಹ ಚಂದ್ರ ಧನಸ್ಥಾನಕ್ಕೆ ಬಂದದ್ರಿಂದ ಹಣಕಾಸಿನ ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗೆ ಲಾಭ. ಧನ ಸಮೃದ್ಧಿಗಾಗಿ ಮಂದ ದೋಷವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಮಾಂದಿ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ದೋಷ ನಿವಾರಣೆಗೆ ಮಾಂದಿ ಶಾಂತಿ, ದೋಷ ನಿವಾರಣೆಗೆ ಪಿತೃಶಾಂತಿ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. ಈಶಾನ್ಯ ಭಾಗದಲ್ಲಿ ವ್ಯವಹರಿಸುವುದರಿಂದ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣಗಳು. ಕ್ಷಣಕವನ್ನ ಕಡಲೆಕಾಳನ್ನು ದಾನ ಮಾಡಿಕೊಳ್ಳಿ. ಇವತ್ತಿನ ದಿವಸ ಹಸಿರು ಹಳದಿ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಧರಿಸುವುದರಿಂದ ನಿಮಗೆ ಕ್ಷೇಮ. ಈಶಾನ್ಯ ಭಾಗದಲ್ಲಿರತಕ್ಕಂತಹ ಉದ್ಯಾನವನದಲ್ಲಿ ಸಂಚರಿಸುವುದರಿಂದ ನಿಮ್ಮ ಕಷ್ಟ ನಿವಾರಣೆ. ಇಂದು ವಿಶೇಷವಾದಂತಹ ದಿವಸ ಅಂತ ಹೇಳಿದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ, ಗೌರಿಯನ್ನು ಆರಾಧಿಸುವಂತಹ ದಿವಸ. ಗೌರಿ ಅಂದ್ರೆ ಯಾರು? ಪರಮೇಶ್ವರನ ಹೆಂಡತಿ, ಅರ್ಥಾತ್ ಗೌರನ ಹೆಂಡತಿಯಾಗಿರತಕ್ಕಂಥವಳು ಗೌರಿ. ಆ ಗೌರಿಯನ್ನು ನಾವು ಆರಾಧನೆ ಮಾಡುವಾಗ ಸೌಭಾಗ್ಯ ಗೌರಿ ಅಂತ ಇವತ್ತಿನ ದಿವಸ ವ್ರತಾಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಸೌಭಾಗ್ಯವತಿಯರು ಸೌಭಾಗ್ಯ ಗೌರಿ ಆರಾಧನೆಯನ್ನು ಮಾಡುವುದರಿಂದ ಸೌಭಾಗ್ಯ ಪ್ರಾಪ್ತಿ ಆಗ್ತದೆ. ಸೌಭಾಗ್ಯ ಶಯನ ವ್ರತವೂ ಹೌದಾಗಿರ್ತಕ್ಕಂಥದ್ದು. ನಿಮ್ಮ ಸೌಭಾಗ್ಯಕ್ಕಾಗಿ ಇವತ್ತಿನ ದಿವಸ ನೀವು ಚಾಪೆ ಮೇಲೆ ಮಲಗಬೇಕು. ಸೌಭಾಗ್ಯ ಶಯನ ಅಂದ್ರೆ ಏನು? ನಿದ್ದೆ ಮಾಡದೆ ನೀವು ಇವತ್ತಿನ ದಿವಸ ವ್ರತಾಚರಣೆಯನ್ನು ಮಾಡಿಸಿಕೊಂಡ್ರೆ, ಅಂದರೆ ವ್ರತಾಚರಣೆಯನ್ನು ಮಾಡಿ ನೀವು ಜಾಗರಣೆಯನ್ನು ಮಾಡಿದರೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಒಮ್ಮೆ ಜಾಗರಣೆ ಮಾಡಲಿಕ್ಕೆ ಆಗಿಲ್ವಾ, ನೀವು ಹಾಸಿಗೆ ಮೇಲೆ ಮಲಗುವ ಹಾಗಿಲ್ಲ, ಒಂದು ಚಾಪೆ ಮೇಲೆ ಮಲಗಬಹುದು. ಚಾಪೆ ಮೇಲೆ ಮಲಗುವುದರಿಂದ ನಿಮಗೆ ಸೌಭಾಗ್ಯ ಶಯನವಾಗ್ತದೆ. ಸೌಭಾಗ್ಯ ಶಯನ ವೃತ್ತದ ಫಲವು ಪಕ್ವವಾಗಿ ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದರಲ್ಲೂ ಹೆಂಗಸರಿಗೆ, ಸೌಭಾಗ್ಯವತಿಯರಿಗೆ ಇವತ್ತಿನ ದಿವಸ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಮನೆಯಲ್ಲಿಯೇ ಸೌಭಾಗ್ಯ ಗೌರಿ ವ್ರತಾಚರಣೆಯನ್ನು ಮಾಡಿ ಮನೆಗೆ ನೀವು ಸೌಭಾಗ್ಯವತಿಯರನ್ನ ಕರೆದು 9 ಜನ ಸುಮಂಗಲಿಯರನ್ನ ಕರೆದ್ರೆ ಬಹಳ ಒಳ್ಳೆಯದು. ಆಗಿಲ್ವೇ 5 ಜನ ಸುಮಂಗಲಿಯರು, ಅದು ಆಗಿಲ್ವೇ 3 ಜನ ಅಥವಾ ಒಬ್ಬರು ಸುಮಂಗಲಿಯನ್ನ ಮನೆಗೆ ಕರೆದು ಅವರನ್ನು ಪೂಜಿಸಿ ಅಥವಾ ಅವರನ್ನು ಗೌರವಿಸಿ ಅವರಿಗೆ ನೀವು ಧರಿಸುವುದಕ್ಕೆ, ಧಾರಣೆ ಮಾಡುವುದಕ್ಕೆ ವಸ್ತ್ರಾದಿಗಳನ್ನು ಕೊಟ್ಟು ಅವರ ಉಡಿ ತುಂಬುವುದರಿಂದ ನಿಮಗಿರ್ತಕ್ಕಂತಹ ಕಷ್ಟ ದೋಷಗಳು ನಿವಾರಣೆಯಾಗಿ ಸೌಭಾಗ್ಯ ಗೌರಿಯ ಅನುಗ್ರಹವು ನಿಮಗೆ ಲಭ್ಯವಾಗ್ತದೆ. ಇದಿಷ್ಟನ್ನ ಮಾಡಿಕೊಂಡ ನಂತರದಲ್ಲಿ ನೀವು ಸೌಭಾಗ್ಯವತಿಯರಿಗೆ ಒಳ್ಳೆಯ ಸುಗ್ರಾಸ ಭೋಜನವನ್ನು ನೀಡಬೇಕು. ತದನಂತರದಲ್ಲಿ ಗೌರಿ ದೇವಸ್ಥಾನ ಅರ್ಥಾತ್ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ನೀವು ಸಾಯಂಕಾಲದ ಸಂದರ್ಭದಲ್ಲಿ ಮಾಡಿಸಿಕೊಳ್ಳಬಹುದು. ರಾತ್ರಿಯ ಕಾಲದಲ್ಲಿ ನೀವು ವಿಶೇಷವಾಗಿ ಹಾಲು ಹಣ್ಣನ್ನು ಉಪಯೋಗಿಸಿಕೊಂಡು ಚಾಪೆಯ ಮೇಲೆ ಮಲಗಿ ಸೂರ್ಯ ಉದಯದಲ್ಲಿ ಎದ್ದು ಮತ್ತೆ ಪುನಃ ಗೌರಿಯನ್ನ ಆರಾಧಿಸಿ ಗೌರಿಯ ಅನುಗ್ರಹವನ್ನು ಪಡೆದುಕೊಂಡಾಗ ನಿಮಗೆ ಸೌಭಾಗ್ಯ ಗೌರಿಯ ವ್ರತದ ಸಂಪೂರ್ಣ ಫಲವು ಲಭ್ಯವಾಗ್ತದೆ. ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸುಖ, ಸಂತೋಷ, ನೆಮ್ಮದಿ, ಜೊತೆಯಲ್ಲಿ ಸೌಭಾಗ್ಯ ಪ್ರಾಪ್ತಿ ಇದೆಲ್ಲವೂ ಲಭಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇಂದಿನ ದಿವಸವನ್ನು ವ್ಯರ್ಥವಾಗಿ ಕಳೆಯಬೇಡಿ ಸುಮಂಗಲಿಯರೇ. ನೀವು ಸೌಭಾಗ್ಯವತಿಯರು, ಸೌಭಾಗ್ಯ ಗೌರಿ ವ್ರತಾಚರಣೆಯನ್ನ ಮಾಡಿಕೊಳ್ಳುವುದರಿಂದ ನಿಮಗೆ ಸೌಭಾಗ್ಯ ಪ್ರಾಪ್ತಿ ಆಗ್ತದೆ. ಮಾಡಿಕೊಳ್ಳಿ ಸಾಧ್ಯವಾದಾಗ. ಯಾಕೆಂದ್ರೆ ನೀವು ಉದ್ಯೋಗದಲ್ಲಿದ್ದರೆ ಸ್ವಲ್ಪ ತೊಂದರೆಯಾದೀತು, ಉದ್ಯೋಗಕ್ಕೆ ಹೋಗೋದಕ್ಕಿಂತಲೂ ಮುಂಚಿತವಾಗಿ ಮಾಡ್ಕೊಳ್ಬೇಕು. ಒಮ್ಮೆ ಇಲ್ಲವೇ ಉದ್ಯೋಗದಿಂದ ಬಂದ ಮೇಲಾದರೂ ಮಾಡ್ಕೊಳ್ಬೇಕು. ಈ ವ್ರತಾಚರಣೆಯಲ್ಲಿ ನೀವು ಪಾಲ್ಗೊಂಡಲ್ಲಿ ಆ ಸೌಭಾಗ್ಯ ದೇವತೆಯಂತಹ ಗೌರಿಯ ಸಂಪೂರ್ಣ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಓಂ ಸುಭಗಾಯೈಚ ವಿದ್ಮಹೆ ಕಾಮ ಮಾಲಿನ್ಯೈಚ ಧೀಮಹಿ ತನ್ನೋ ಗೌರಿ ಪ್ರಚೋದಯಾತ್. ಇದು ಗೌರಿಯ ಗಾಯತ್ರಿ ಮಂತ್ರ. ಈ ಮಂತ್ರವನ್ನು ಪಠಿಸಿಕೊಳ್ಳುವುದರಿಂದ ನಿಮ್ಮ ಕಷ್ಟ ಎಲ್ಲ ನಿವಾರಣೆಯಾಗಿ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳ ಕುಟುಂಬಕ್ಕೆಲ್ಲ ಸೌಭಾಗ್ಯ ಪ್ರಾಪ್ತಿ. ಶುಭವಸ್ತು, ಒಳ್ಳೆಯದಾಗಲಿ. ಆತ್ಮೀಯರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ. ಜೊತೆಯಲ್ಲಿ ನನ್ನ ನಂಬರ್ಗಳ ಕೆಳಗೆ ಬರ್ತಾ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಒಳ್ಳೆಯದಾಗಲಿ. ಶುಭವಸ್ತು.